ಕಪಟ ನಾಟಕ ಸೂತ್ರಧಾರನಾದ ಭಗವಂತನ ಅಭಿನಯಗಳ ಹಿನ್ನೆಲೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೂ ಭರತಶಾಸ್ತ್ರವನ್ನೇ ಚೆನ್ನಾಗಿ ಅಧ್ಯಯನ ಮಾಡಬೇಕು ನಾವು. ಇದೇನ್ರಿ ನಮಗೆಲ್ಲ ಭರತಶಾಸ್ತ್ರ ಅಧ್ಯಯನ ಮಾಡಿ ಏನು ಮಾಡೋದು? ನಾವೆಲ್ಲ ದೇವರನ್ನು ತಿಳಿಯಬೇಕಾಗಿದೆ. ಈ ನಾಟ್ಯ ಎಲ್ಲ ನಮಗೆ ಬೇಡ ಅಂದರೆ, ಭರತ ಅಂದರೆ ವಾಯುದೇವರು, ಅದಕ್ಕೆ ವಾಯುದೇವರ ಹೆಂಡತಿ ಭಾರತಿ. ಭ ಅಂದರೆ ಸ್ವತಂತ್ರನಾದ ಪರಮಾತ್ಮ, ಅವನಲ್ಲಿಯೇ ರತರಾದದ್ದರಿಂದ ಭರತ ಅಂತ ವಾಯುದೇವರಿಗೆ ಹೆಸರಿದೆ. ಅದಕ್ಕಾಗಿಯೇ ಹೆಂಡತಿಗೆ ಭಾರತಿ. ಬ್ರಹ್ಮ ಬ್ರಹ್ಮಾಣಿ, ಭರತ ಭಾರತಿ. ಭರತ ಅಂದರೆ ವಾಯುದೇವರು, ಭರತಶಾಸ್ತ್ರ ಅಂದರೆ ಸರ್ವಮೂಲ ಗ್ರಂಥಗಳು, ಶ್ರೀಮದಾಚಾರ್ಯರ ಶಾಸ್ತ್ರಗಳು. ಆ ನಾಟ್ಯದ ಅಭಿನಯಗಳನ್ನು ತಿಳಿಯುವುದಕ್ಕೆ ಆ ಭರತಶಾಸ್ತ್ರ ಬೇಕಾದರೆ, ಈ ನಾಟ್ಯವನ್ನು ಮಾಡುವ ಶ್ರೀಕೃಷ್ಣನ ಅಭಿನಯಗಳನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಭರತಶಾಸ್ತ್ರ ಅರ್ಥಾತ್ ಸರ್ವಮೂಲ ಗ್ರಂಥಗಳು, ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಕೃಷ್ಣನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ.